ನಮಸ್ಕಾರ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಯಳ್ಳೂರು ಬಸ್ ನಿಲ್ದಾಣದ ಶೆಡ್ ಪತ್ರಗಳು ಖಾಲಿಯಾಗಿವೆ. ವಡ್ಗಾಂವ್ ಯಳ್ಳೂರು ಬಸ್ ನಿಲ್ದಾಣದ ದುರಸ್ತಿ ಅಗತ್ಯ, ದುರ್ವ್ಯವಸ್ಥೆಯ ಬಗ್ಗೆ ಗಮನ ಹರಿಸುವಂತೆ ನಾಗರಿಕರ ಮನವಿ. ನರಗುಂದ್ಕರ್ ಬಾವಿ ವೃತ್ತದಲ್ಲಿ ಶಿವ ಜಯಂತಿ ಆಚರಣೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪೂಜೆ. ಶನಿವಾರ ನಡೆಯಲಿರುವ ಶಿವ ಜಯಂತಿ ಮೆರವಣಿಗೆಗೆ ನಗರದ ಶಿವ ಭಕ್ತರಲ್ಲಿ ಉತ್ಸಾಹದ ವಾತಾವರಣ. ರೇವಣ್ಣ ಪೆನ್ಡ್ರೈವ್ ಬಿಡುಗಡೆ ಹಿಂದೆ ಡಿಕೆಶಿ ಕೈವಾಡ. ಡಿಕೆಶಿಯನ್ನ ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ಆಗ್ರಹ. ಚೆನ್ನಮ್ಮ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ. ಬೆಳಗಾವಿಯನ್ನ ಸ್ಮಾರ್ಟ್ ಸಿಟಿ ಮಾಡಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ. ಆದರೆ ಬೆಳಗಾವಿಯನ್ನ ಸ್ಮಾರ್ಟ್ ಸಿಟಿ ಅಂತ ಕರಿಬಹುದಾ ಅನ್ನೋ ಹೀಗೊಂದು ಪ್ರಶ್ನೆ ಈಗ ಕಣ್ಮುಂದೆ ನಿಂತಿದೆ. ಯಾಕಂತೀರಾ? ಈ ಸ್ಟೋರಿಯೊಮ್ಮೆ ನೋಡಿ. ಒಂದೆಡೆ ಬೆಳಗಾವಿಯಲ್ಲಿ ಸ್ಮಾರ್ಟ್ ಹೊಸ ಬಸ್ ನಿಲ್ದಾಣ ನಿರ್ಮಾಣವಾಗ್ತಾ ಇರೋದು ಎಲ್ಲರ ಗಮನ ಸೆಳೀತಾ ಇದ್ರು. ಬಸ್ ನಿಲ್ದಾಣದ ಪಕ್ಕದಲ್ಲಿ ಕಡೆ ಬಜಾರ್ ಪ್ರದೇಶದ ರಸ್ತೆಗಳತ್ತ ಯಾರು ಗಮನ ಹರಿಸುವಂತೆ ಕಾಣುತ್ತಿಲ್ಲ. ಕಡೆ ಬಜಾರ್ನ ಮಾರುಕಟ್ಟೆಯಲ್ಲಿ ನಿತ್ಯ ಜನಜಂಗುಳಿ ವಾಹನಗಳ ಓಡಾಟ ನಡೆಸಿದ್ರು. ತಾತ್ಕಾಲಿಕವಾಗಿ ಪರಿಹಾರಕ್ಕಾಗಿ ರಸ್ತೆ ಮಧ್ಯದ ಗುಂಡಿಗೆ ಸ್ಲ್ಯಾಬ್ ಹಾಕಿ ಮುಚ್ಚಲು ಬೆಳಗಾವಿ ಆಡಳಿತ ಮುಂದಾಗಿರುವುದು ನಾಗರಿಕರ ಜೀವಕ್ಕೆ ಕುತ್ತು ತಂದ್ರೂ ಯಾರೂ ಧ್ವನಿ ಎತ್ತಾ ಇಲ್ಲ. ಅಪಘಾತಕ್ಕೆ ಕಾರಣವಾಗುವ ಈ ರಸ್ತೆಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ಆಡಳಿತ ಕೂಡಲೇ ಗಮನ ಹರಿಸಬೇಕು ಎಂಬ ಆಗ್ರಹ ಕೇಳಿ ಬರ್ತಾ ಇದೆ. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ದಕ್ಷಿಣ ಮತಕ್ಷೇತ್ರದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಎನ್ನಲಾಗ್ತಾ ಇದೆ. ಈ ಊರಿನ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೆದಿದೆಯೇ ಅನ್ನೋ ಪ್ರಶ್ನೆ ಮೂಡಿದೆ. ಯಳ್ಳೂರು ರಸ್ತೆಯ ವಡ್ಗಾಂವ್ ರಸ್ತೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಪ್ರಯಾಣಿಕರಿಗಾಗಿ ಮತ್ತೊಂದು ಬಸ್ ನಿಲ್ದಾಣವನ್ನ ನಿರ್ಮಿಸಲಾಗಿದೆ. ಆದರೆ ಈ ಬಸ್ ನಿಲ್ದಾಣದ ಶೆಡ್ ಹೆಸರಿಗೆ ಮಾತ್ರ. ಯಾಕಂದ್ರೆ ಈ ಬಸ್ ನಿಲ್ದಾಣದಲ್ಲಿನ ಶೆಡ್ಗಳು ಕಳೆದ ವರ್ಷ ಮಳೆಯ ಸಮಯದಲ್ಲಿ ಬಿರುಗಾಳಿಗೆ ಹಾರಿ ಹೋಗಿವೆ. ನೋಡುತ್ತಿದ್ದಂತೆ ಈ ಬಸ್ ನಿಲ್ದಾಣದ ಶೆಡ್ ಸಂಪೂರ್ಣ ಹಾಳಾಗಿದ್ದು ಕಬ್ಬಿಣದ ಸರಕುಗಳು ಮಾತ್ರ ಗೋಚರಿಸ್ತಾ ಇವೆ. ಈ ಬಗ್ಗೆ ಹಲವು ಬಾರಿ ವಡ್ಗಾಂವ್ ಭಾಗದ ಪ್ರಯಾಣಿಕರು ದೂರು ನೀಡಿದ್ರು. ದುರಸ್ತಿ ಮಾಡದ ಕಾರಣ ವಡ್ಗಾಂವ್ ಯಳ್ಳೂರು ರಸ್ತೆ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2 ತಿಂಗಳಿನಲ್ಲಿ ಮಳೆಗಾಲ ಆರಂಭವಾಗುತ್ತಿದ್ದು ಈ ಭಾಗದ ಅಧಿಕಾರಿಗಳು, ಕಾರ್ಪೊರೇಟರ್ಗಳು ಹಾಗೂ ಶಾಸಕರು ಬಸ್ ನಿಲ್ದಾಣದ ದುರ್ವ್ಯವಸ್ಥೆಯ ಬಗ್ಗೆ ಗಮನ ಹರಿಸಬೇಕು ಎಂದು ನಾಗರಿಕರು ಮನವಿ ಮಾಡಿದ್ದಾರೆ. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯ ಶಿವ ಜಯಂತಿ ಜೀವಂತವಾಗಿರಲು ಈ ಯುವಕರ ಬಳಗವೇ ಕಾರಣ. ಈ ಎಲ್ಲಾ ವೃತ್ತಗಳಿಗೆ ಕೇಂದ್ರ ಸಾರ್ವಜನಿಕ ಶಿವ ಜಯಂತಿ ಉತ್ಸವದ ಯುವ ಮಂಡಳದ ವತಿಯಿಂದ ಶುಭ ಹಾರೈಸಲಾಯಿತು. ಮಹಾರಾಷ್ಟ್ರದ ಕೋಟೆಗಳಿಗೆ ಭೇಟಿ ನೀಡಿ ಬೆಳಗಾವಿಗೆ ಮರಳಿದ ಹಳೆ ಬೆಳಗಾವಿಯ ಗಣೇಶ್ ಪೇಟ್ ಮಂಡಳಿಯವರು ಬೆಳಗಾವಿಯ ಧರ್ಮವೀರ ಸಂಭಾಜಿ ಮಹಾರಾಜರ ಪ್ರತಿಮೆಗೆ ಶಿವಜೋತದ ಮೂಲಕ ನಮನ ಸಲ್ಲಿಸಿ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಉದ್ಯಾನವನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನಮನ ಸಲ್ಲಿಸಿದ್ರು. ಈ ಯುವಕ ರಂಗನಕೋಟೆಗೆ ನಡೆದುಕೊಂಡು 138 ಕಿಲೋಮೀಟರ್ ಕ್ರಮಿಸಿದ್ದಾನೆ. ಬೆಳಗಾವಿಯ ಶಿವ ಜಯಂತಿ ಜೀವಂತವಾಗಿರಲು ಈ ಯುವಕರ ಬಳಗವೇ ಕಾರಣ. ಈ ಎಲ್ಲಾ ವೃತ್ತಗಳಿಗೆ ಕೇಂದ್ರ ಸಾರ್ವಜನಿಕ ಜಯಂತಿ ಉತ್ಸವದ ಯುವ ಮಂಡಳದ ವತಿಯಿಂದ ಶುಭ ಹಾರೈಸಲಾಯಿತು. संस्थापनेसाठी छत्रपती श्री शिवाजी महाराज की जय. धर्मवीर छत्रपती श्री संभाजी महाराज की जय. भारत माता की जय. हिंदू धर्म की जय. हिंदू राष्ट्र की जय. छत्रपती शिवाजी महाराज की जय. धर्मवीर छत्रपती श्री संभाजी महाराज की जय. भारत माता की जय. हिंदू धर्म की जय. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕೇಂದ್ರ ಸಾರ್ವಜನಿಕ ಶಿವ ಜಯಂತಿ ಉತ್ಸವ ಮಂಡಳದ ವತಿಯಿಂದ ನರಗುಂದ್ಕರ್ ಬಾವೆ ಚೌಕ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪ್ರತಿ ವರ್ಷ ಶಿವ ಜಯಂತಿಯನ್ನ ಆಚರಿಸಲಾಗ್ತಾ ಇದೆ.
ಕಳೆದ 105 ವರ್ಷಗಳಿಂದ ಶಿವಜಯಂತಿ ಉತ್ಸವ ಮಂಡಳದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ನರಗುಂದ್ ಬಾವಿ ಚೌಕದಿಂದ ಪಾಲ್ಕಿ ಪೂಜೆ ಮಾಡುವ ಮೂಲಕ ಚಿತ್ರರಥ ಮೆರವಣಿಗೆ ಆರಂಭವಾಯಿತು. ಈ ಸ್ಥಳದಲ್ಲಿ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಶಿವ ಜಯಂತಿಯನ್ನ ಆರಂಭಿಸಲಾಯಿತು. ಇದೇ ವೇಳೆ ನೆರೆದಿದ್ದ ಶಿವ ಭಕ್ತರಿಗೆ ಪ್ರಸಾದವನ್ನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. बेळगाव मध्यवर्ती शिवजयंती उत्सव मंडळ 1919 साली स्थापन झाला. आज त्याची 105वी शिवजयंती आम्ही साजरी करत आहोत. गेली 100 वर्ष सातत्यानं मध्यवर्ती शिवजयंती उत्सव मंडळ वेगवेगळे कार्यक्रम घेते. आणखीन अक्षय तृतीया म्हणजे द्वितीया दिवशी वैशाख द्वितीया दिवशी परंपरेनुसार शिवजयंती उत्सव मंडळातर्फे आम्ही शिवजयंती साजरी करतो. आणि बेळगाव शहरात आणि अख्ख्या महाराष्ट्रात या एवढ्या मोठ्या प्रमाणात 3 दिवस शिवजयंती उत्सव मंडळ कुठेही साजरा होत नाही. तेव्हा बेळगाव हे शिवजयंतीचं माहेरघर असल्याचं काय आहे, कारण शिवजयंती एवढ्या मोठ्या प्रमाणात महाराष्ट्रात देखील होत नाही. तेव्हा सातत्यानं इथला मराठी माणूस आपला प्रश्न जीवन ठेवण्यासाठी मोठ्या ईर्षेनं शिवजयंती उत्सव साजरा करतो आहे आणि आपलं मराठीपण जागृत करतो आहे. यासाठी बेळगावातील सर्व मंडळं गेली 15 दिवस एक महिनाभर आपलं सर्व देखावे लेझिममेळे लाठीमेळे जहान पथक याची तयारी करत असतात. आणि उद्या शनिवार तारीख 11 रोजी मोठ्या भव्य प्रमाणात संध्याकाळी 11 वाजता शिवजयंती उत्सव मंडळाची मिरवणूक नरगुंदकर भावे चौक या मंडपातूनच संध्याकाळी 6ला चालू होते. अशाच पद्धतीनं गेली 50-1 वर्ष बरेच वेळा काही अडचणी आल्या तरी शिवजयंती उत्सव मंडळानं प्रत्येक अडचणीला मात करून मोठ्या प्रमाणात बेळगाव मध्यवर्ती शिवजयंती उत्सव मंडळानं साजरी केलेली आहे. आणि यापुढेही असाच आमचा कार्यक्रम चालू राहील. सर्व 11 रोजी होणाऱ्या मिरवणुकीत सीमा भागातील तसेच महाराष्ट्र आणि गोवा येथील जनतेनं मोठ्या संख्येनं सहभागी व्हावं असं आम्ही मध्यवर्ती शिवजयंती उत्सव मंडळाचे सर्व पदाधिकारी विनंती करीत आहोत. याची सर्व जनतेनं दखल घ्यावी. मी मध्यवर्ती महाराष्ट्र समितीचे खजिनदार प्रकाश मरगाळे बोलतोय. ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती.
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಜೆಡಿಎಸ್ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ರಣದೀಪ್ ಸುರ್ಜೇವಾಲಾ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಶ್ಲೀಲ ಸಿಡಿ ಹಾಗೂ ಪೆನ್ಡ್ರೈವ್ ಮೂಲಕ ಸರ್ಕಾರ ನಡೆಸ್ತಾ ಇರುವ ಕಾಂಗ್ರೆಸ್ಗೆ ರಾಜ್ಯದ ಮಹಿಳೆಯರ ಗೌರವ ಕಾಪಾಡುವಲ್ಲಿ ವಿಫಲವಾಗಿದೆ. ಹಾಸನ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಬಿಡುಗಡೆಯ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆ. ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕೆಂದು ಆಗ್ರಹಿಸಿ ರಾಜಕೀಯ ದುರುದ್ದೇಶದಿಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳ ಮೂಲಕ ಬಂಧಿಸಿದ್ದು ಖಂಡನೀಯ ಎಂದು ಗುರುವಾರ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜೆಡಿಎಸ್ ಕಾರ್ಯಕರ್ತರು ಹರಿಹಾಯ್ದರು. ಡಿಕೆಶಿಗೆ ಧಿಕ್ಕಾರ. ಸಿಡಿ ಫ್ಯಾಕ್ಟ್ರಿ ಡಿಕೆಶಿಗೆ, ಸಿಡಿ ಫ್ಯಾಕ್ಟ್ರಿ ಸುರ್ಜೇವಾಲಾಗೆ, ಸಿಡಿ ಫ್ಯಾಕ್ಟ್ರಿ ನಾಯಕ ಸಿದ್ದರಾಮಯ್ಯಗೆ, ಸಿಡಿ ಸರ್ಕಾರಕ್ಕೆ, ಇಟ್ಕೊಂಡು ಹಿಡ್ಕತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿಡಿ ನಾಯಕ ಸಿದ್ದರಾಮಯ್ಯಗೆ, ಸಿಡಿ ನಾಯಕ ಡಿಕೆ ಶಿವಕುಮಾರ್ಗೆ ಸರ್ಕಾರ ಏನ ಹತ್ತಲ್ ಬಿಡ್ರಿ ರಾಜ್ಯಕ್ಕೆ ಚಪ್ಪಲ್ ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಮಾತನಾಡಿ, ಈ ಹಿಂದೆ ನಮ್ಮ ಜಿಲ್ಲೆಯ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬಿಡುಗಡೆಯ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇತ್ತು. ಈಗ ಪ್ರಜ್ವಲ್ ರೇವಣ್ಣನವರ ಪೆನ್ ಡ್ರೈವ್ ಬಿಡುಗಡೆಯ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ. ಕೂಡಲೇ ಡಿಕೆ ಶಿವಕುಮಾರ್ ನನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದ್ರು. ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಸಿಡಿ ಸರ್ಕಾರ, ಎಲ್ಲ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳದ್ದು ಸಿಡಿ ಫ್ಯಾಕ್ಟ್ರಿ ಇಟ್ಕೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿಗಳನ್ನ ಇಟ್ಕೊಂಡು ಅವನ್ನೆಲ್ಲ ಫೇಕ್ ಸಿಡಿಗಳನ್ನ ಮಾಡಿಕೊಂಡು ಎಲ್ಲ ರಾಜಕಾರಣ ಬ್ಲ್ಯಾಕ್ ಮೇಲ್ ಮಾಡೋದು. ಸಿಡಿ ಫ್ಯಾಕ್ಟ್ರಿ ಮಾಲಕರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ನ ಸರ್ಕಾರದಿಂದ ಕಿತ್ತೊಗಿಬೇಕು ಸಿದ್ದರಾಮಯ್ಯನವರೇ. ಅದಲ್ಲದೆ ಸುರ್ಜೇವಾಲಾ ಅವರು ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿ ಫ್ಯಾಕ್ಟ್ರಿ ಇಟ್ಕೊಂಡ ಇಲ್ಲಿ ಈ ರಾಜ್ಯದಲ್ಲಿ ದರೋಡೆ ಮಾಡ್ತಾ ಇದೆ. ಅದಲ್ಲದೆ ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಏನಾದ್ರು ತಪ್ಪಿಡಿದ್ರೆ ಶಿಕ್ಷೆ ಆಗಲಿ. ನಾವು ಯಾವುದೇ ಕಾರಣಕ್ಕೂ ಜೆಡಿಎಸ್ ಅವರು ಅದನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. SIT ಅಂದ್ರೆ ಏನಾಗಿದೆ ಅಂದ್ರೆ ಇದು ಸಿದ್ದರಾಮಯ್ಯನ SIT, ಇದು ಸ್ವತಂತ್ರ ಸಂಸ್ಥೆ ಅಲ್ಲ, ಸಿದ್ದರಾಮಯ್ಯನ ಕೈಗೊಂಬೆಯಾಗಿ ನಡೀತಕ್ಕಂಥ SIT ಮತ್ತು ಡಿಕೆ ಶಿವಕುಮಾರ್ನ ಕೈಯಲ್ಲಿರ್ತಕ್ಕಂಥ SIT ಮತ್ತು
ನಮ್ಮ ಗೃಹ ಸಚಿವರ ಕೈಯಲ್ಲಿ ಕೈಗೊಂಡಾಗಿ ಕೆಲಸ ಮಾಡ್ತಕ್ಕಂಥ SIT ಈ ಸಂಸ್ಥೆಯನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ನಾವು ಪ್ರಜ್ವಲ್ ರೇವಣ್ಣ ಸಂಸದರು ತಪ್ಪಡೆ ಶಿಕ್ಷೆ ಆಗಲಿ ಏನೂ ಇಲ್ಲದಂತ ನಮ್ಮ ಮಾಜಿ ಸಚಿವರು 40 ವರ್ಷ ಇತಿಹಾಸದಲ್ಲಿ ಇರ್ತಕ್ಕಂಥ ಒಬ್ಬ HD ರೇವಣ್ಣ ಅವ್ರನ್ನ ಉದ್ದೇಶಪೂರ್ವಕವಾಗಿ ಯಾವುದೇ ಒಂದು ಆಪಾದನೆ ಇಲ್ಲದೆ ಉದ್ದೇಶಪೂರ್ವಕವಾಗಿ ಅವ್ರನ್ನ ಬಂಧಿಸಿ SIT ಕಸ್ಟಡಿಗೆ ತಗೊಂಡು ಇಲ್ಲದೆ ಅವ್ರನ್ನ ಏನು ಯಾರನ್ನೋ ಅವರು ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಇಂದು ಅರೆಸ್ಟ್ ಮಾಡ್ತಾ ಇರೋದು ಇದು ದುರ್ದೈವ ಸಂಗತಿ. ಇದು ರಾಜಕೀಯ ದುರುದ್ದೇಶದಿಂದ ನಡೆದಂಥ ಇದು ಒಂದು ಕೆಲಸ. ಆ ಕಾರಣಕ್ಕಾಗಿ ಎಲ್ಲ ವಿಡಿಯೋಗಳು ವೈರಲ್ ಆಗಿದ್ದಾವೆ. DK ಶಿವಕುಮಾರ್ ವೈರಲ್ ಆಗಿದೆ, ಎಲ್ಲ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲವೂ ವೈರಲ್ ಆಗಿದ್ದಾವೆ. ಆ ಕಾರಣಕ್ಕಾಗಿ ಈ ಸರ್ಕಾರ ಈ ರಾಷ್ಟ್ರಪತಿಗಳಿರ್ಬೋದು ರಾಜ್ಯಪಾಲರಿರ್ಬೋದು ಈ ಸರ್ಕಾರವನ್ನು ವಜಾ ಮಾಡ್ಬೇಕು. ಮೊದಲು ಈ CD ಸರ್ಕಾರ ವಜಾ ಮಾಡಬೇಕು. ನಮ್ಮ ಬೇಡಿಕೆ ತಪ್ಪೇನಿದೆ ಎಲ್ಲ ಎನ್ಕ್ವೈರಿಯನ್ನು CBI ಕೊಡಬೇಕು. ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರತಕ್ಕಂಥ CBI ಕೊಡಬೇಕು. ಈ ಭ್ರಷ್ಟ ಸರ್ಕಾರ ಈ CD ಸರ್ಕಾರ ಇದು ಒಂದೇನೇ ಮಾಡಿಲ್ಲ. ಹಿಂದೆ ನಮ್ಮ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಸಾಹುಕಾರರು ಸಹಿತ ಇದೇ ರೀತಿಯನ್ನು CD ಮಾಡಿದಂಥ ಮಹಾನ್ ನಾಯಕ. ಆ ನಾಯಕ ಯಾರು ಇಡೀ ಜಗತ್ ಜಾಹೀರಾಗೈತಿ. ರಾಜ್ಯದಲ್ಲಿ 1 ಲಕ್ಷ CD ಇನ್ನೂ ಅದಾವಂತ ಅವರೇ ವಿಡಿಯೋದಲ್ಲಿ ತಮ್ಮ ಸಂಭಾಷಣೆಯಲ್ಲಿ ಫೋನ್ನಲ್ಲಿ ಮಾತಾಡಿದಾಗ 1 ಲಕ್ಷ CD ಇದಾವಂತಂದ್ರೆ ಸಿದ್ದರಾಮಯ್ಯ ಅವ್ರದ್ದು ಅದ್ರಾಗ CD ಐತಂತೆ ಸರ್ಕಾರದ ಸಿದ್ದರಾಮಯ್ಯ ಅವರು ತಿಳ್ಕೋಬೇಕು. ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಹೊರಬೀಳ್ತೈತೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರದ್ದು ಹೊರಬೀಳಿಸ್ತಾರೆ. ಈ ಸರ್ಕಾರ CD ಸರ್ಕಾರ ಕಿತ್ತೋಗಬೇಕು. SITಯನ್ನು ನಮಗೆ ನಂಬಿಕೆ ಇಲ್ಲ, CBI ಕೊಡಬೇಕು. ಈ SIT ಸರ್ಕಾರದ ಕೈಗೊಂಡಾಗಿದೆ. ಸರ್ಕಾರ ವಜಾ ಮಾಡಬೇಕು. DCM ಅನ್ನು ಸರ್ಕಾರದ ಕಿತ್ತೋಗಬೇಕು. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಅಕ್ಷಯ ತೃತೀಯ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ದಿನಾಚರಣೆಯನ್ನ ಸಾಂಪ್ರದಾಯಿಕವಾಗಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಶಿವಜಯಂತಿ ನಿಮಿತ್ತ ಕೇಂದ್ರ ಸಾರ್ವಜನಿಕ ಶಿವಜಯಂತಿ ಉತ್ಸವ ಮಂಡಲದ ಅಧ್ಯಕ್ಷ ಪ್ರಕಾಶ್ ಮಾರ್ಕಾಳೆ, ಕಾರ್ಯಾಧ್ಯಕ್ಷ ರಂಜಿತ್ ಚವಾಣ್ ಪಾಟೀಲ್ ಸೇರಿದಂತೆ ಹಲವು ಯುವಕ ಮಂಡಳಿಗಳ ಪದಾಧಿಕಾರಿಗಳು ಬೆಳಗ್ಗೆ 10 ಗಂಟೆಗೆ ಶಿವಾಜಿ ಗಾರ್ಡನ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ವಿಧಿವತ್ತಾಗಿ ಪೂಜೆ ಸಲ್ಲಿಸಿ ಶಿವಜಯಂತಿ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಹಿಂದೂಸ್ತಾನದ ಸಂಸ್ಥಾಪಕ ಹಾಗೂ MES ಮುಖಂಡ ರಮಾಕಾಂತ್ ಕೊಂಡೂಸ್ಕರ್ ಮಾತನಾಡಿ, ದಿನಾಂಕ 11ರಂದು ನಡೆಯಲಿರುವ ಶಿವಜಯಂತಿ ಚಿತ್ರರಥ ಮೆರವಣಿಗೆಯಲ್ಲಿ ಉತ್ತಮ ಸಂದೇಶ ಸಾರುವ ದೃಶ್ಯಗಳನ್ನು ಪ್ರಸ್ತುತಪಡಿಸಬೇಕು ಹಾಗೂ ಶಿವಭಕ್ತರು ಈ ಚಿತ್ರರಥ ಮೆರವಣಿಗೆಯಲ್ಲಿ ವಸ್ತ್ರಾಲಂಕಾರ ಮಾಡಿ ಭಾಗವಹಿಸುವಂತೆ ಮನವಿ ಮಾಡಿದ್ರು. सर्व शिवभक्तांना छत्रपती शिवाजी महाराज जयंती निमित्त सर्वांना हार्दिक शुभेच्छा. मी सर्व माझ्या शिवभक्तांना आवाहन करू इच्छितो की ज्या छत्रपती शिवाजी महाराजांनी हिंदवी स्वराज्यासाठी आपलं आयुष्य खर्ची घातलं आणि हिंदवी स्वराज्य आम्हाला स्थापन करून दिलं, त्या विचारावरती छत्रपती शिवाजी महाराजांच्या आशीर्वादानं आपण असं वागायचं आहे हीच विनंती माझ्या सर्व शिवभक्तांना करू इच्छितो. आता 2 दिवसामध्ये चित्ररथ काढण्यात येतील. प्रत्येक युवक मंडळानं चांगले चित्ररथ काढण्यात येतील. त्या युवक मंडळांना मी विनंती करू इच्छितो की तुम्ही आपला छत्रपती शिवाजी महाराजांचा इतिहास त्या तुमच्या चित्ररथ माध्यमातून तुम्ही दाखवावा आणि जनतेसमोर छत्रपती शिवाजी महाराजांचे विचार आज जनतेसमोर आणावेत हीच मी युवक मंडळांना एक विनंती करू इच्छितो. जर आपण छत्रपती शिवरायांच्या विचारधारेतून शिवाजी महाराजांची जयंती करतोय त्या निमित्तानं आपण ज्या दिवशी चित्ररथ मिरवणूक काढतोय तर चित्ररथ मिरवणुकीमध्ये माझ्या शिवभक्तांनी कोणतंही व्यसन करून त्या ठिकाणी भाग घेऊ नये. कमीत कमी आपण शिवाजी महाराजांची शिवजयंती करतोय तर आपल्या ह्या लढवय्या जातीचे जे युवक आहेत त्या लढवय्या युवकांना माझी एक विनंती आहे, खरोखरच शिवाजी महाराजांची प्रेरणा आपण जर ज्याच वेळेला घेतल्यासारखी होईल की आपल्या अंगातील एक वाईट गुण आपण सोडेन. माझी समाजाला विनंती आहे की शिवजयंती पुरतंच आपण व्यसनाच्या निर्व्यसनी होण्याचा विचार न करता आपल्या सर्व समाजानं शिवाजी महाराजांचा आशीर्वाद घेऊन निर्व्यसनी बनावत आणि त्याच वेळेला आपला समाज निर्व्यसनी बनेल. त्याच वेळेलाच आपण छत्रपती शिवाजी महाराज की जय या विचारधारेचे असणार आहोत.
अनेकदा मी पुन्हा एकदा माझ्या सर्व युवक मंडळ असतील तर त्यांना आणि विनंती करू इच्छितो की तुमच्या चित्ररथ देखाव्यामध्ये समाजाला चांगला संदेश जाईल असेच तुम्ही त्या ठिकाणी इतिहासातील दृश्य दाखवावी हीच विनंती मी माझ्या संपूर्ण शिवभक्तांना युवक मंडळांना करू इच्छितो. जय शिवराय. ಮಹದೇವ್ ಪವಾರ್ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ. ಅಪ್ರಾಪ್ತ ಮಗಳ ಜೊತೆ ಮದುವೆ ಮಾಡಿಕೊಡುವಂತೆ ಒತ್ತಾಯಿಸಿದ್ದ ಯುವಕನ ಹಾಗೂ ಜಗಳ ಬಿಡಿಸಲು ಬಂದ ಆತನ ಸಹೋದರನನ್ನ ಚಾಕುವಿನಿಂದ ಇರಿದು ಬಾಲಕಿಯ ತಂದೆ ಹತ್ಯೆ ಮಾಡಿದ್ದಾರೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇತ್ ಹೇಳಿದರು. ಯಲ್ಲಪ್ಪ ಅಳಗುಡಿ ಹಾಗೂ ಮಾಯಪ್ಪ ಅಳಗುಡಿ ಕೊಲೆಯಾದ ಸಹೋದರರು. ಆರೋಪಿ ಫಕೀರಪ್ಪನ ಅಪ್ರಾಪ್ತ ಪುತ್ರಿಯನ್ನ ಪ್ರೀತಿಸುವಂತೆ ಮಾಯಪ್ಪ ಅಳಗುಡಿ ಪದೇ ಪದೇ ಪೀಡಿಸ್ತಾ ಇದ್ದಂತೆ. ಈ ವಿಷಯ ತಿಳಿದು ಪುತ್ರಿಯ ತಂಟೆಗೆ ಬರಬೇಡ ಎಂದು ಆತನಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರೂ ಸುಮ್ಮನಾಗದೆ ತನ್ನ ಹಳೆ ಚಾಳಿ ಮುಂದುವರೆಸಿದ್ದ. ಇದರಿಂದ ಆಕ್ರೋಶಗೊಂಡ ಫಕೀರಪ್ಪ ಮಾಯಪ್ಪನಿಗೆ ಚಾಕುವಿಂದ ಇರಿದಿದ್ದಾನೆ. ತೀವ್ರ ರಕ್ತಸ್ರಾವವಾಗಿ ಆತ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಎಂದು ಗುರುವಾರ ಬೆಳಗಾವಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಮಾತನಾಡಿದರು. ಚುನಾವಣಾ ಮತದಾನ ಪ್ರಕ್ರಿಯೆ ಮುಗಿದ ನಂತರ ನಮಗೆ ಒಂದು ಕೆಟ್ಟ ಸುದ್ದಿ ಬರುತ್ತೆ. ಆ ಸುದ್ದಿಯ ಪ್ರಕಾರ ನಮ್ಮ ಮುರುಗೋಡು ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ತಲುಪ್ತಾರೆ. ಸುದ್ದಿ ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಸೊಗಲ ಗ್ರಾಮದ ರಸ್ತೆ ಇರತಕ್ಕಂಥ ದುಂಡನಕೊಪ್ಪ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಇಬ್ಬರಿಗೆ ತನ್ನ ಹತ್ರ ಇರ್ತಕ್ಕಂಥ ಹರಿತವಾದ ಆಯುಧದಿಂದ ಅಟ್ಯಾಕ್ ಮಾಡಿದ್ದಾನೆ ಅಂತ ಇಬ್ಬರು ರಕ್ತಸಿಕ್ತರಾಗಿ ಬಿದ್ದಿರುವಂಥದ್ದು. ಆ ಪ್ರಕಾರವಾಗಿ ಸ್ಥಳಕ್ಕೆ ನಮ್ಮ ಪೊಲೀಸರು ಧಾವಿಸಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ನಿಶ್ಚಲನಾಗಿ ಬಿದ್ದಿರ್ತಾನೆ, ಇನ್ನೊಬ್ಬ ವ್ಯಕ್ತಿ ಇನ್ನೂ ಜೀವ ಇರುತ್ತೆ. ಇಬ್ಬರನ್ನೂ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಒಬ್ಬರದ್ದು ಡೆತ್ ಆಗಿದೆ ಅಂತ ಹೇಳ್ತಾರೆ, ಇನ್ನೊಬ್ಬಂದು ಹೆಚ್ಚಿನ ಚಿಕಿತ್ಸೆಗೆ ನಾವು ಬಿಮ್ಸಿಗೆ ಸಾಗಿಸ್ತೀವಿ. ಕೊಲೆಯಾದಂಥ ವ್ಯಕ್ತಿ ಹೆಸರು ಮಾಯಪ್ಪ ಅಂತ ಹೇಳಿ, ಸುಮಾರು 20-21 ವರ್ಷದ ಯುವಕ. ಕೊಲೆ ಮಾಡಿದಂಥ ವ್ಯಕ್ತಿ ಫಕೀರಪ್ಪ ಅಂತ ಹೇಳಿ, ಸುಮಾರು 48 ವರ್ಷದ ವ್ಯಕ್ತಿ. ದುಂಡನಕೊಪ್ಪ ಗ್ರಾಮದಲ್ಲಿ ಇವರ ಮನೆ ತುಂಬ ಹತ್ತಿರ ಇರ್ತಕ್ಕಂಥದ್ದು. ಕೊಲೆಗೆ ಕಾರಣ ನಮ್ಮ ಮೇಲ್ನೋಟ ತನಿಖೆಯಲ್ಲಿ ಇಲ್ಲಿವರೆಗೂ ಕಂಡು ಬಂದದ್ದು ನೋಡಿದ್ರೆ, ಈ ಕೊಲೆಯಾದಂಥ ವ್ಯಕ್ತಿ ಫಕೀರಪ್ಪನ ಮಗಳನ್ನ ತುಂಬ ಪೀಡಿಸ್ತಾ ಇದ್ದ. ಅವಳು ಹಿಂದೆ ಬಿದ್ದಿದ್ದ, ನನಗೆ ಮದುವೆ ಆಗುವಂಥ ಪೀಡಿಸ್ತಾ ಇದ್ದ. ಈ ವಿಚಾರವಾಗಿ ಫಕೀರಪ್ಪನಿಗೆ ಈ ಹುಡುಗನಿಗೆ ತನ್ನ ಮಗಳನ್ನ ಕೊಡಲಿಕ್ಕೆ ಇಷ್ಟ ಇರಲಿಲ್ಲ. 2 ಕಾರಣಕ್ಕಾಗಿ. ಒಂದು, ಹುಡುಗಿ ಇನ್ನೂ ತುಂಬ ಚಿಕ್ಕವಳಿದ್ಲು, ಅಪ್ರಾಪ್ತೆ ಇದ್ಲು. ಜೊತೆಗೆ ಇವರಿಬ್ಬರದು ಕುಟುಂಬ ಕೂಡ ಬೇರೆ ಬೇರೆ ಜಾತಿಯವರಾಗಿದ್ದರು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮದುವೆ ಆಗ್ತೀನಿ ಅಂತ ಬಂದಿರತಕ್ಕಂಥ ಹುಡುಗ, ಅವನು ಸಮಾಜದಲ್ಲಿ ಒಳ್ಳೆಯ ಹೆಸರು ಇರಲಿಲ್ಲ ಮಾಯಪ್ಪನಿಗೆ. ಸ್ವಲ್ಪ ಉಡಾಳತನದಿಂದ ವರ್ತಿಸಿರೋದು ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡುಬಂದಿದೆ. ಸೊ ಹಾಗಾಗಿ ಈ ಮೇಲಿನ ಕಾರಣಗಳಿಂದಾಗಿ ಇವನು ಮೇಲಿಂದ ಮೇಲೆ ಕೊಡಲ್ಲ ಅಂತ ಹೇಳಿದಾಗ, ಈ ಮಾಯಪ್ಪ ಮತ್ತೆ ಪ್ರಯತ್ನ ಮಾಡಿದಾಗ ಈ ಊರಿನ ಹಿರಿಯರ ಸಮ್ಮುಖದಲ್ಲೂ ಕೂಡ ಈ ವಿಚಾರವಾಗಿ ಅವನಿಗೆ ಬುದ್ಧಿ ಹೇಳಲಾಗಿತ್ತು, ಮಾಯಪ್ಪನಿಗೆ ಆ ಹುಡುಗಿ ತಂಟೆಗೆ ಹೋಗಬಾರ್ದು ಅಂತ. ಅಷ್ಟಾಗಿಯೂ ಕೂಡ ಮತ್ತು ಕೊನೆಗೆ ಅವನು ಆ್ಯಕ್ಚುಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೂಡ ಕೊಡ್ತೀನಿ ಅಂತ ಇವನಿಗೆ ಹೆದರಿಸಿದ್ದ, ಮಾಯಪ್ಪನಿಗೆ ಫಕೀರಪ್ಪ. ಅದಾಗಿಯೂ ಕೂಡ ಈ ಕೊಲೆ ಆಗೋ ದಿವಸ ಇವನು ಮಾಯಪ್ಪ ತನ್ನ ಕೆಲವೊಂದಿಷ್ಟು ಗೆಳೆಯರನ್ನ ಕಳ್ಕೊಂಡು ಮನೆ ಹತ್ರ ಬಂದು ಫಕೀರಪ್ಪನಿಗೆ, ಇಲ್ಲ ನೀನು ಪೊಲೀಸ್ ಹತ್ರ ಹೋಗಬೇಡ, ನಾನು ನಿನ್ನ ಮಗಳನ್ನೇ ಮದುವೆ ಆಗೋದು, ಅದೇನು ಮಾಡ್ಕೋತೀವೋ ಮಾಡ್ಕೊ ಅನ್ನೋಂಥ ಧಾಟಿಯಲ್ಲಿ ಮಾತಾಡಿದ್ದ. ಅದಕ್ಕೆ ಈ ಫಕೀರಪ್ಪನಿಗೆ ಈ ವಿಚಾರವಾಗಿ ತುಂಬ ಬೇಜಾರಾಗಿ ನೊಂದ ಮನಸ್ಥಿತಿಯಲ್ಲಿ ಇವನು ನನ್ನ ಮಗಳಿಗೆ ಬಿಡ್ತಾ ಇಲ್ಲ, ನನ್ನ ಮಗಳಿಗೆ ಕಾಟ ತಪ್ಪಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ತನ್ನ ಹತ್ತಿರ ಈ ಕುರಿ ಕೋಳಿಗಳನ್ನ ಕಡಿಲಿಕ್ಕೆ ಇರ್ತಕ್ಕಂಥ ಒಂದು ಹರಿತವಾದ ಆಯುಧವನ್ನು ತೆಗೆದುಕೊಂಡು ಹೋಗಿ ಅವನು ಈ ಮಾಯಪ್ಪನಿಗೆ ಹೊಡಿತಿರ್ತಾನೆ. ಆ ಸಂದರ್ಭದಲ್ಲಿ
ಅವರ ಮಾಯಪ್ಪನ ಅಣ್ಣ ಕೂಡ ಅಲ್ಲಿ ಅವನಿಗೆ ತಮ್ಮನಿಗೆ ಬಿಡಿಸ್ಕೊಳ್ಳಿಕ್ಕೆ ಬರ್ತಾನೆ ಯಲ್ಲಪ್ಪ ಅನ್ನಂತವನು. ಇವನಿಗೆ ಅವನ್ನ ಕೊಲೆ ಮಾಡೋ ಉದ್ದೇಶ ಇಲ್ಲದೆ ಇದ್ದರೂ ಕೂಡ ಯಾವಾಗ ಇವನು ಬಿಡಿಸ್ಲಿಕ್ಕೆ ಬರ್ತಾನೆ ಯಲ್ಲಪ್ಪನ ಮೇಲೂ ಕೂಡ ಫಕೀರಪ್ಪ ದಾಳಿ ಮಾಡ್ತಾನೆ. ಆ ಪ್ರಕಾರವಾಗಿ ಮಾಯಪ್ಪ ಅಲ್ಲೇ ಸಾಯ್ತಾನೆ. ಯಲ್ಲಪ್ಪನ ನಾವು ಬಿಮ್ಸ್ ಆಸ್ಪತ್ರೆಗೆ ಸೇರಿಸಿರ್ತೀವಿ. ಮರುದಿನ ಅಂದರೆ 8ನೇ ತಾರೀಕು ಯಲ್ಲಪ್ಪ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಈ ಫಕೀರಪ್ಪ ತದನಂತರ ಸ್ವಲ್ಪ ತಲೆಮರೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ. ಆದರೆ ನಮ್ಮ ಮುರುಗೋಡು ಪೊಲೀಸರು ಹುಡ್ಕಾಡಿಬಿಟ್ಟು ಅವನಿಗೆ ತಮ್ಮ ವಶಕ್ಕೆ ಪಡಿಸ್ಕೊಂಡು ತನಿಖೆ ನಡೆಸಿ ಆಲ್ರೆಡಿ ಅವನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಕಾನೂನು ಕ್ರಮ ನಡೆಯುತ್ತೆ. ಸುಮಾರು 1 ವರ್ಷದಿಂದ ಅವನು ಆ ಹುಡುಗಿ ಹಿಂದೆ ಬಿದ್ದು ಅವಳಿಗೆ ಕಾಟ ಕೊಡ್ತಾ ಇರುವಂಥದ್ದು ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಸರಿ, ಹೌದು. ಇಲ್ಲ ಅವನದೇನೂ ಪಾತ್ರ ಇರಲಿಲ್ಲ. ಈ ವಿಚಾರದಲ್ಲಿ ಅವನ ಪಾತ್ರ ಇರಲಿಲ್ಲ. ವಿನೋದ್ ಕೋಲ್ಕಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಎಲ್ಲೆಲ್ಲಿಯೂ ಕಸದ ಸಮಸ್ಯೆ ಜನರನ್ನ ಕಾಡ್ತಾ ಇರುವಾಗ ಬೆಳಗಾವಿ ನಗರದ ಗಣಪತಿ ಗಲ್ಲಿಯಲ್ಲಿಯೂ ಅಂಗಡಿಗಳ ಮುಂದೆ ಕಸದ ರಾಶಿನೇ ಬಿದ್ದು ಅಲ್ಲಿಯೇ ಕೊಳೆತು ದುರ್ನಾತ ಬೀರುವಂತಾಗಿದೆ. ಎಲ್ಲೆಲ್ಲಿಯೂ ಕಸದ ಸಮಸ್ಯೆ ಜನರನ್ನ ಕಾಡತೊಡಗಿದೆ. ಅದೇ ರೀತಿ ಬೆಳಗಾವಿ ನಗರದ ಗಣಪತಿ ಗಲ್ಲಿಯಲ್ಲಿ ಅಂಗಡಿಗಳ ಮುಂದೆ ಕಸದ ರಾಶಿನೇ ಬಿದ್ದಿದೆ. ಅಂಗಡಿ ಮುಚ್ಚಿದ ಸಮಯದಲ್ಲಿ ಜನ ಅಂಗಡಿ ಮುಂದೆ ಕಸ ಹಾಕುತ್ತಿದ್ದಾರೆ. ಇದರಿಂದ ಗಬ್ಬು ವಾಸನೆ ಬರ್ತಾ ಇದ್ದು ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ. ಕಸದ ರಾಶಿಗೆ ಅವು ಅಲ್ಲಿಯೇ ಕೊಳಿತು ದುರ್ನಾತ ಬೀರುವಂತಾಗಿದೆ. ಸ್ಮಾರ್ಟ್ ಸಿಟಿಯಲ್ಲಿ ಇಷ್ಟೆಲ್ಲ ತೊಂದರೆಯಾಗ್ತಾ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಕ್ರಮ ಕೈಗೊಳ್ಳದೆ ಮೌನವಾಗಿದೆ. ಕಸ ನೋಡಿದರೆ ಮುಂಜಾನೆ ಬಂದು ಚೆಲ್ತಾರೆ ಮತ್ತು 11 ಗಂಟೆ ಆದ್ರೂ ಯಾರೂ ತಗೋಕ್ಕೂ ಬರೋಂಗಿಲ್ಲ. ಮತ್ತು ಇಲ್ಲಿ ಏನಿದೆ ಅಂದರೆ ಕಸನೂ ಚೆಲ್ಲಂಗಿಲ್ಲ, ಗಟ್ರ ಕಸನೂ ಚೆಲ್ತಾರೆ. ಅದನ್ನ ಎಲ್ಲ ಹೊಲಸು ನೀರೆಲ್ಲ ತಡೆಗೆ ಬಂದು ವಾಸ ಎಲ್ಲ ಬರ್ತೈತೆ ಸರ್. ಈಗ 11 ಗಂಟೆ ಆದ್ರೂ ಯಾರೂ ತೆಗ್ಯಾಗೂ ಬರೋಂಗಿಲ್ಲ. ಮತ್ತು ಅಂಗಡಿ ಮುಂದೆ ಎಲ್ಲ ಇದು ವ್ಯಾಪಾರ ಏನೂ ಆಗಂಗಿಲ್ಲ ಸರ್. ಎಲ್ಲ ಹೊಲಸು ವಾಸ ನಮ್ಮ ಭಾರತ ಕಷ್ಟ ಆಗತ್ತೈತೆ ಸರ್ ಈ ಕಸದಿಂದ. ನೋಡ್ರಿ ಬೇಕಾದ್ರೆ ಎಷ್ಟು ಕಸ ಚೆಲ್ಲಾರಿ ಇಲ್ಲಿ. ವಿನೋದ್ ಕೋಲ್ಕಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ.
ಬೆಳಗಾವಿ ಮುದಗ ಗ್ರಾಮದ ಸ್ವಾಭಿಮಾನಿ ರಾಮ ಭಕ್ತರು ರಾಮನ ದರ್ಶನ ಪಡೆಯಲು ಅಯೋಧ್ಯೆ ಪ್ರವೇಶಿಸಿದ್ದಾರೆ. ಮುದಗ ಗ್ರಾಮದ ಕೆಲ ಯುವಕರು ಸ್ವಂತ ಖರ್ಚಿನಲ್ಲಿ ಅಯೋಧ್ಯೆಯನ್ನ ತಲುಪಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ 4 ತಿಂಗಳು ಕಳೆದರೂ ಇನ್ನೂ ಭಕ್ತರ ನೂಕುನುಗ್ಗಲು ಕಡಿಮೆಯಾಗಿಲ್ಲ. ಇತ್ತೀಚೆಗಷ್ಟೇ ಬೆಳಗಾವಿ ಮುದಗ ಗ್ರಾಮದ ಸ್ವಾಭಿಮಾನಿ ರಾಮ ಭಕ್ತರು ರಾಮನ ದರ್ಶನ ಪಡೆಯಲು ಅಯೋಧ್ಯೆಯನ್ನ ಪ್ರವೇಶಿಸಿದ್ದಾರೆ. ಮುದಗ ಗ್ರಾಮದ ಕೆಲ ಯುವಕರು ಸ್ವಂತ ಖರ್ಚಿನಲ್ಲಿ ಅಯೋಧ್ಯೆ ತಲುಪಿದ್ದಾರೆ. ಈ ವೇಳೆ ಭಾರತೀಯ ಜನತಾ ಪಕ್ಷದ ಉಮೇಶ್ ಪುರಿ, ಕೃಷ್ಣ ಪಾಟೀಲ್ ಸೇರಿದಂತೆ ಅನೇಕರು ಬೇರೆ ರಾಜ್ಯಗಳ ಹಾಗೂ ದೇಶದ ಯುವಕರು ರಾಮನ ದರ್ಶನ ಪಡೆದಿದ್ದಾರೆ. आज तुम्ही अयोध्येला आलाय, त्याच्याबद्दल 2 शब्द सांगा. जय श्रीराम. आज आम्ही बेळगाव जिल्ह्यातून कर्नाटक राज्यातून मुदगे गावामधून प्रभू श्रीरामचंद्रांचं दर्शन घेण्यासाठी सर्व मित्र परिवार आलेलो आहोत. कारण गेली 500 वर्ष हे आमचे राम प्रभू श्रीराम एका झोपडीमध्ये होते. त्या झोपडीमधून श्रीमान या देशाचे पंतप्रधान नरेंद्र मोदी तसेच सुप्रीम कोर्ट, महामहिम सुप्रीम कोर्ट यांनी निर्णय देऊन आमच्या श्रीरामचंद्रांना भव्य दिव्य असे राम मंदिरात आणून बसवलेलं आहे. त्याबद्दल आम्ही सर्वप्रथम या आमच्या सुप्रीम कोर्टचे व या देशाचे पंतप्रधान श्री नरेंद्र मोदीचे कोटी कोटी धन्यवाद देतो. व या आता झालेल्या निवडणुकीमध्ये पुन्हा एकदा या देशाचे पंतप्रधान श्रीमान नरेंद्र मोदी यांनीच पंतप्रधान व्हावे अशी आम्हा सर्वांची, देशवासियांची इच्छा आहे. ती इच्छा प्रभू श्रीराम पूर्ण करेल अशी पूर्ण आम्हाला एक शक्ती व आशा आहे. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮೇವಿನ ಬನವಿಗೆ ಬೆಂಕಿ ಬಿದ್ದು ಅಪಾರ ಪ್ರಮಾಣದ ನಷ್ಟ ಉಂಟಾದ ಘಟನೆ ಬೆಳಗಾವಿಯ ಭಾರತ್ ನಗರದಲ್ಲಿ ಬುಧವಾರ ಸಂಜೆ ನಡೆದಿದೆ. ಬೆಳಗಾವಿಯ ಭಾರತ್ ನಗರದ ರಾಜು ಸಂಕನ್ ಎಂಬುವವರಿಗೆ ಸೇರಿದ್ದ ಮೇವಿನ ಬನವಿ ಬೆಂಕಿಗಾಹುತಿಯಾಗಿದೆ. ಬೇಸಿಗೆಗಾಲದಲ್ಲಿ ಜಾನುವಾರುಗಳಿಗೆ ಮೇವಿನ ಬನವಿ ಮಾಡಿದ್ರು. ಮಧ್ಯಾಹ್ನ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸಿದ್ರು. ಮೇವು ಜಾನುವಾರುಗಳಿಗೆ ತಿನ್ನಲು ಉಪಯೋಗಕ್ಕೆ ಬರುವುದಿಲ್ಲ. ಈ ಘಟನೆ ಉದ್ಯಮ ಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯಳ್ಳೂರು ಬಸ್ ನಿಲ್ದಾಣದ ಶೆಡ್ ಪತ್ರಗಳು ಖಾಲಿಯಾಗಿವೆ. ವಡ್ಗಾಂವ್ ಯಳ್ಳೂರು ಬಸ್ ನಿಲ್ದಾಣದ ದುರಸ್ತಿ ಅಗತ್ಯ. ದುರ್ವ್ಯವಸ್ಥೆಯ ಬಗ್ಗೆ ಗಮನ ಹರಿಸುವಂತೆ ನಾಗರಿಕರ ಮನವಿ. ನರಗುಂದ್ಕರ್ ಬಾವಿ ವೃತ್ತದಲ್ಲಿ ಶಿವ ಜಯಂತಿ ಆಚರಣೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪೂಜೆ. ಶನಿವಾರ ನಡೆಯಲಿರುವ ಶಿವ ಜಯಂತಿ ಮೆರವಣಿಗೆಗೆ ನಗರದ ಶಿವ ಭಕ್ತರಲ್ಲಿ ಉತ್ಸಾಹದ ವಾತಾವರಣ. ರೇವಣ್ಣ ಪೆನ್ಡ್ರೈವ್ ಬಿಡುಗಡೆ ಹಿಂದೆ ಡಿಕೆಶಿ ಕೈವಾಡ. ಡಿಕೆಶಿಯನ್ನ ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ಆಗ್ರಹ. ಚೆನ್ನಮ್ಮ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.